ಹಾಯ್ ಗೈಸ್, ವೆಲ್ಕಮ್ ಬ್ಯಾಕ್ ಟು ಮೈ ಯೂಟ್ಯೂಬ್ ಚಾನಲ್. ಎಲ್ಲರೂ ಹೇಗಿದ್ದೀರಾ? ಇದು ಒಂದು ಸಂಡೇ ನಾನು ವ್ಲಾಗ್ನ ಮಾಡ್ತಾಯಿದ್ದೀನಿ. ಬೆಳಗ್ಗೆ ಎದ್ದು ಫ್ರೆಶಪ್ ಆಗಿ ದೇವ್ರಿಗೆ ಪೂಜೆ ಎಲ್ಲ ಮಾಡಿ, ಅಂದರೆ ಸಂಡೇ ಬಂದು ನಮ್ಮ ಮನೆ ದೇವರು ವಾರ ಇರೋದ್ರಿಂದ ಸೊ ಪೂಜೆ ಎಲ್ಲ ಮುಗಿಸಿ ಆಗ ತಿಂದು ನೋಡಿ, ಬೆಳಗ್ಗೆನೆ ಪೂಜೆ ಎಲ್ಲ ಮುಗಿಸಿ ಕುಂತಿದ್ದ. ದೋಸೆ ಮಾಡಿದ್ರು ತಿಂಡಿಗೆ ಅಂತ, ಅದನ್ನು ತಿಂದ್ಬಿಟ್ಟು ಸುಮ್ಮನೆ ಫೋನ್ ಮಾಡ್ತಾ ಕೂತಿದ್ದೇವೆ. ಇವತ್ತು ನಮ್ಮ ಪಾಪುಗೆ ಬೆಳಗ್ಗೆ ಅಂದರೆ ಒಂದು 8:30 ಥರ ಸ್ನಾನ ಮಾಡಿಸಿದ್ದೆ, ಬಟ್ ಅವಳು ಮಲ್ಗೆ ಇರಲಿಲ್ಲ. ಆಮೇಲೆ ಸ್ವಲ್ಪ ಸರಿಯೆಲ್ಲ ತಿನ್ನಿಸಿ ನಾನು ಇವಾಗ ಮಾಡ್ಕೊಂಡಿದ್ದಾಳೆ. ಸೊ ಅದಕ್ಕೆ ಸ್ವಲ್ಪ ವೀಡಿಯೋ ಮಾಡೋಣ ಅಂತ. ಇವತ್ತಿನ ಡೇ ಹೇಗಿರುತ್ತೆ ಏನು ಅನ್ನೋದು ನಾನು ನಿಮಗೆ ತೋರಿಸ್ತೀನಿ, ಓಕೆನಾ? ಅದಕ್ಕಿಂತ ಮುಂಚೆ ಇನ್ನೂ ಯಾರು ನನ್ನ ಯೂಟ್ಯೂಬ್ ಚಾನಲ್ನ ಸಬ್ಸ್ಕ್ರೈಬ್ ಮಾಡ್ಕೊಂಡಿಲ್ಲ, ಪ್ಲೀಸ್ ಸಬ್ಸ್ಕ್ರೈಬ್ ಮಾಡ್ಕೊಂಡು ವೀಡಿಯೋನ ನೋಡಿ, ಓಕೆನಾ? ಮತ್ತು ಸ್ಕಿಪ್ ಮಾಡದೆ ಕೊನೆ ತನಕ ವೀಡಿಯೋನ ನೋಡಿ. ಇಲ್ಲಂತೂ ಬೆಳಗ್ಗೆಯಿಂದ ಸಿಕ್ಕಾಬಟ್ಟೆ ಮಳೆ ಬರ್ತಿದೆ. ಅಂದರೆ ಬೆಳಗ್ಗೆಯಿಂದ ಅಂತಲೇ ಅಲ್ಲ, ಮೊನ್ನೆಯಿಂದನೂ ಅಷ್ಟೇ, ಏನೋ ಸೋನೆ ಥರ ಫುಲ್ಲು ಮಳೆ ಬರ್ತಾನೆ ಇದೆ. ಮಾರ್ನಿಂಗಿಂದ ಈವ್ನಿಂಗ್ವರೆಗೂ ಮಳೆ ಹೋಗ್ತಾನೆ ಇರುತ್ತೆ. ಹಾಗಾಗಿ ಫುಲ್ಲು ಚಳಿ ವೆದರೆಲ್ಲ ಫುಲ್, ಅಂದರೆ ಮಳೆ ವಾತಾವರಣ ನೋಡೋಕ್ಕೆ ಚೆಂದ. ಬಟ್ ಒಂದೊಂದು ಕಡೆ ಇವಾಗ ನ್ಯೂಸಲ್ಲೆಲ್ಲ ನೀವೇ ನೋಡ್ತಿರ್ಬೋದು, ಎಷ್ಟೋ ಕಡೆ ನೀರು ಬಂದು ಮನೆಗಳೆಲ್ಲ ಬಿದ್ದೋಗಿರುತ್ತೆ. ಅಂದರೆ ಆಮೇಲೆ ರೋಡ್ಗಳೆಲ್ಲ ಡ್ಯಾಮೇಜ್ ಆಗಿರುತ್ತೆ, ಈ ಥರ ಎಲ್ಲ. ಬಟ್ ಅವನ್ನೆಲ್ಲ ನೋಡಿದ್ರೆ ಬೇಡಪ್ಪ ಮಳೆ ಅಂತ ಅನಿಸುತ್ತೆ. ಬಟ್ ಏನೂ ಮಾಡೋಕ್ಕಾಗಲ್ಲ ಅಲ್ವಾ. ಇವಾಗ ಬರೋ ಮಳೆನ ಹಿಡಿಯೋಕ್ಕೂ ಆಗಲ್ಲ, ಬರ್ದಿರೋ ಮಳೆನ ಬೇಡಕ್ಕೂ ಆಗಲ್ಲ ಬಾ ಅಂತ. ಆ ಥರ ಇವತ್ತಿನ ಡೇ ಹೇಗಿರುತ್ತೆ ಏನು ಅನ್ನೋದು ನಾನು ನಿಮಗೆ ಕಂಪ್ಲೀಟ್ ಈ ಒಂದು ವ್ಲಾಗಲ್ಲಿ ತೋರಿಸ್ತೀನಿ. ಸೊ ಏನಂತಂದರೆ, ನಾನು ಫಸ್ಟು ಗೈಸ್ ಒಂದು ಮೀಶೋದಲ್ಲಿ ಒಂದು ಡೈನಿಂಗ್ ಟೇಬಲ್ ಮೇಲೆ ಇಡೋದಕ್ಕೆ ಅಂತ ಹೇಳಿಬಿಟ್ಟು ಫ್ರೂಟು ಬುಟ್ಟಿನ ಬುಕ್ ಮಾಡಿದ್ದೆ. ಸೊ ಅದನ್ನು ಆರ್ಡರ್ ಮಾಡಿ ಏನು ಮಾಡಿಬಿಟ್ಟಿದೆ, ನಂದು ಸಿಮ್ಮು ಸ್ವಲ್ಪ ಪ್ರಾಬ್ಲಮ್ ಆಗಿತ್ತು. ಈಗ 1 ವೀಕ್ ಬ್ಯಾಕು ನನ್ನ ಸಿಮ್ಮು ಪ್ರಾಬ್ಲಮ್ ಆಗಿತ್ತು. ಹಾಗಾಗಿ ನಾನು ನಂಬರ್ ಚೇಂಜ್ ಮಾಡಬೇಕಲ್ವ. ಇವಾಗ ನಿನ್ನೆ ಬುಕ್ ಆರ್ಡರ್ ಮಾಡಿದ್ದೆ ಅದನ್ನು. ಅಂದರೆ ನೆಕ್ಸ್ಟ್ ಡೇ ನನ್ನ ಸಿಮ್ ಪ್ರಾಬ್ಲಮ್ ಆಯಿತು, ನೆಟ್ವರ್ಕ್ ಬರ್ತಿರಲಿಲ್ಲ. ಹಾಗಾಗಿ ಅದನ್ನು ಕ್ಯಾನ್ಸಲ್ ಮಾಡೋಕ್ಕೆ ಹೋಗ್ತಿಲ್ಲ, ಮತ್ತು ಅಂದರೆ ಕ್ಯಾನ್ಸಲ್ ಮಾಡೋಕ್ಕೆ ಹೋಗ್ತಿಲ್ಲ, ಅಥವಾ ನಂಬರ್ನ ಚೇಂಜ್ ಮಾಡೋಕ್ಕೆ ಹೋಗ್ತಿಲ್ಲ. ಹಾಗಾಗಿ ಅದು ಹಣ್ಣಿಂದು ಬುಟ್ಟಿ ಏನು ಬುಕ್ ಮಾಡಿದೆ ಅದಕ್ಕೆ ಮಾತ್ರ ಒಂದು ಆಪ್ಷನ್ ಇತ್ತು, ಅಂದರೆ ನಂಬರ್ ಚೇಂಜ್ ಮಾಡೋದು. ನಾನು ಗಾಬರಿ ಟೆನ್ಷನಲ್ಲಿ ಮಿಸ್ಸಾಗಿ ನನ್ನ ಹಸ್ಬೆಂಡ್ ನಂಬರ್ ಕರೆಕ್ಟಾಗಿ ಕೊಟ್ಟಿದ್ದೀನಿ, ಬಟ್ ಒಂದೇ ಒಂದು ನಂಬರ್ ತಪ್ಪಾಗಿ ಕೊಟ್ಟಿದ್ದೀನಿ. ಬಟ್ ಅಡ್ರೆಸ್ ಕರೆಕ್ಟಾಗಿತ್ತು, ನೆನ್ನೆ ಬಂದಿತ್ತು ಇಲ್ಲಿಗೆ, ನಮ್ಮ ಅಡ್ರೆಸ್ಸಿಗೆ ಬಂದಿತ್ತು. ಬಟ್ ಅವ್ರು ಏನಂತಂದರೆ, ಇವಾಗ ಒಂದು ನಂಬರ್ ಮಿಸ್ ಆದರೂ ನಿಮಗೆ ಗೊತ್ತಿರುತ್ತೆ, ಬೇರೆಯವ್ರಿಗೆ ಕಾಲ್ ಆಗುತ್ತೆ ಅಂತ. ಅವ್ರಿಗೆ ಕಾಲ್ ಮಾಡಿದ್ರೆ ಅವ್ರಿಗೆ ಕನ್ನಡ ಗೊತ್ತಿಲ್ಲ, ಹಿಂದಿಯಲ್ಲಿ ಮಾತಾಡ್ತಿರೋ. ಬಟ್ ಯಾರೋ ಅಷ್ಟು ಈಸಿಯಾಗಿ OTP ಹೇಳಲ್ಲ. ಇವಾಗ ನಾವೇನೇ ಯಾರಾದರೂ ಸಡನ್ನಾಗಿ ಕಾಲ್ ಮಾಡಿಬಿಟ್ಟು OTP ಹೇಳಿ ನಿಮಗೆ ಅಂತಂದರೆ ಯಾರು ಹೇಳ್ತಾರೆ ಅಲ್ವಾ. ಸೊ ಅವ್ರ ನಂಬರ್ಗೆ OTP ಹೇಳಿ ಮೇಡಮ್, ಕೊಡ್ತೀವಿ ಪಾರ್ಸಲ್ ಅಂತ ಹೇಳಿದರು. ಬಟ್ ಅವರು OTP ಹೇಳಲ್ಲ ಅಲ್ವಾ ಯಾರು. ಹಾಗಾಗಿ ಸೊ ಅದನ್ನು ಪ್ರೀಪೇಯ್ಡ್ ಬೇರೆ ಮಾಡಿದ್ದೆ. ಫಸ್ಟೇ ಬಂದಿತ್ತು ಗೈಸ್, ಬೇಜಾರಾಯಿತು. ಏನಂದ್ರೆ ಅವ್ರು ಕೊಡಲಿಲ್ಲ, ಏಕೆಂದರೆ ಅದೇ OTP ಹೇಳಿಲ್ವಲ್ಲ. ಸೊ ಹಾಗಾಗಿ ಮತ್ತೆ ಅದನ್ನು ಪಾರ್ಸಲ್ ತೊಗೊಂಡು ಹೋದರು. ನೋಡೋಣ, ಅಮೌಂಟ್ ಬರುತ್ತೆ, ಯಾರು ಕಲೆಕ್ಟ್ ಮಾಡ್ಕೊಳ್ಳಿಲ್ಲ ಅಂತಂದರೆ ಅಂತ ಹೇಳಿದ್ದಾರೆ. ನೋಡೋಣ ಏನಾಗುತ್ತೆ ಏನೋ. ಇಷ್ಟಪಟ್ಟು ಒಂದು ಆರ್ಡರ್ ಮಾಡಿರ್ತೀವಲ್ವ, ಬಂದಾಗ ಈ ಥರ ಹಾಕಿಟ್ರೆ ಬೇಜಾರಾಗ್ಬಿಡುತ್ತೆ. ಹಂಗೆ ಮಾಡಿದ್ದೀನಿ. ನೋಡೋಣ ಅಮೌಂಟ್ ಬರುತ್ತಾ ಏನಾಗುತ್ತೆ. ಇವತ್ತು ಯಾಕೋ ಸ್ವಲ್ಪ ಹೇರ್ನ ಸ್ಟ್ರೈಟ್ ಮಾಡ್ಕೋಬೇಕು ಅಂತ ಅನ್ನಿಸ್ತಿದೆ. ನೋಡೋಣ, ಮಾಡ್ಕೊಬೇಕು ಇವಾಗ ಗೈಸ್. ಕರೆಂಟ್ ಇದೆ. ಸೊ ನಮ್ಮ ಪಾಪು ಇದ್ದಾಳೆ, ಅಷ್ಟರಲ್ಲಿ ಸ್ವಲ್ಪ ಹೇರ್ನ ಸ್ಟ್ರೈಟ್ ಮಾಡ್ಕೊತೀನಿ. ನೋಡಿ, ಒಂದು ನಿಮಿಷ ಇದೆ, ನಿಮ್ಗೆ ತೋರಿಸಿ. ನೋಡಿ, ಫುಲ್ಲು ಮಳೆ 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 ಮಳೆ. ಸೊ ಸ್ವಲ್ಪ ಇವಾಗ ಹೇರ್ ಸ್ಟ್ರೈಟ್ ಮಾಡ್ಕೊಬೇಕು. ಲೆಟ್ಸ್ ಸಿ ಹೇರ್ ಸ್ಟ್ರೈಟ್ನರ್. ಆ್ಯಕ್ಚುಲಿ ಅದು ಏನಂತಂದರೆ, ನಂದು ಸರಿ ಸ್ವಲ್ಪ ಹೀಟು ಇವಾಗ ಬೇಗ ಆಗಲ್ಲ ಗೈಸ್. ಅವಾಗೆಲ್ಲ ಮುಂಚೆ ಚೆನ್ನಾಗಿತ್ತು, ಬಟ್ ಇವಾಗ ಸ್ವಲ್ಪ ಹೀಟ್ ಬೇಗ ಆಗಲ್ಲ. ಅದೇ ಪ್ರಾಬ್ಲಮ್ಮು, ಬೇಗ ಹೇರ್ನ ಸ್ಟ್ರೈಟ್ ಮಾಡ್ಕೊಳ್ಳೋದಕ್ಕೆ ಅಂತ. ನೋಡೋಣ, ಮಾಡ್ಕೊಳ್ಳೋಣ. ನಮ್ಮ ದೊಡ್ಡಮ್ಮನ ಮನೆಯಿಂದ ನಾನು ಮತ್ತೆ ನಮ್ಮ ಊರಿಗೆ ಹೋಗ್ಬೇಕಾರೆ ಲಗೇಜ್ ಎಲ್ಲ ಖಾಲಿ ಮಾಡೋಕ್ಕೆ ಒಂದು ದಿನ ಆದರೂ ಸಾಕಾಗಲ್ಲ. ಅಷ್ಟು ಐಟಮ್ಸ್ ಇಲ್ಲೇ ತುಂಬಿಸಿಟ್ಕೊಂಡಿದ್ದೀನಿ. ಬಟ್ಟೆ ಅಂತೆ, ಮತ್ತು ಮೇಕಪ್ ಐಟಮ್ಸ್ ಆಗಿರ್ಬೋದು, ಹೀಗೆ ತುಂಬ ಐಟಮ್ಸ್ ಇಲ್ಲಿದೆ ಗೈಸ್. ಓಕೆ, ಇವತ್ತು ಸ್ವಲ್ಪ ಹೇರ್ನ ಸ್ಟ್ರೈಟ್ ಮಾಡ್ಕೊಂಡು ಆಮೇಲೆ ಸಿಗ್ತೀನಿ. ನೋಡಿ, ಇಲ್ಲಿ ನಾನು ಹೇರ್ ಸ್ಟ್ರೈಟ್ ಮಾಡ್ಕೊಳ್ಳೋಣ ಅಂತ ಅನ್ನೋ ಅಷ್ಟರಲ್ಲಿ ನಮ್ಮ ಪಾಪು ಮರಿ ಇತ್ತೇ ಬಿಟ್ಟು. ಏನು ಸಮಾಚಾರ? ಎಷ್ಟು ಎದ್ದಿಟ್ಟಿ ನೀವು?
ಅವಳಿಗೆ ಏನಂದರೆ ಗೈಸ್ ಏನಂತಂದರೆ ಏನು ಚಾರ್ಜರು ಮತ್ತು ಈ ಥರ ಅಂದರೆ ಕನೆಕ್ಟರ್ ಇರುತ್ತಲ್ಲ, ಸೊ ಆ ಥರ ಅವೆಲ್ಲ ಕೇಬಲ್ಗಳು ಆ ಥರದಂತಂದರೆ ಇಂಟ್ರೆಸ್ಟ್ ಜಾಸ್ತಿ ಅದಕ್ಕೆ. ಅವೆಲ್ಲೇ ಬಿದ್ದಿರಲಿ ಏನೇ ಇದ್ದರೂ ಅದ್ರ ಕಡೆ ಬೇಗ ಕಣ್ಣಾಯಿಸ್ಬಿಡ್ತಾಳೆ. ಆಮೇಲೆ ಅವಳು ಇನ್ನೊಂದು ಏನಂತ ಅಂದರೆ ಕೈಲಿ ಏನೇ ಇಟ್ಕೊಂಡಿರಲಿ, ಅಂದರೆ ತಿನ್ನೋ ಐಟಮ್ ಅಂತಲೇ ಅಲ್ಲ, ಏನೇ ಇಟ್ಕೊಂಡಿದ್ರು ಕೂಡ ಒಂದು ಚೂರು ಕೊಡೋದಿಲ್ಲ ಯಾರಿಗೂ. ಅದನ್ನೇನಾದ್ರು ಕಿತ್ಕೊಂಡ್ಬಿಟ್ರೆ ಒಂದು ಹೇಳ್ತಾಳೆ ಅವಳು ಅಳೋದಕ್ಕೆ ನಾವೇ ಕೊಟ್ಬಿಡ್ಬೇಕು ವಾಪಸ್ಸು, ಆ ರೇಂಜಿಗೆ ಹೇಳ್ತಾಳೆ. ಸೊ ಇವಾಗ ನನಗೆ ಹಿಂಗೇ ನೋಡಿ, ನಾನು ವೀಡಿಯೋ ಮಾಡಲ್ಲ ಯಾಕೆ ಅಂತ ಕೇಳ್ತಿರಲ್ಲ. ಈ ಥರನೇ ನಾನು ಏನೋ ವೀಡಿಯೋ ಮಾಡಬೇಕು ಅಂತ ಅಂದ್ಕೊಂಡಾಗ ಅಥವಾ ಏನೋ ಒಂದು ಮಾಡಬೇಕು ಅಂತ ಅಂದ್ಕೊಂಡಾಗ ಕರೆಕ್ಟು ಟೈಮಿಗೆ ಎದ್ಬಿಡ್ತಾಳೆ ನನ್ನ ಮಗಳು. ಹಾಗಾಗಿ ಇದೇ ಪ್ರಾಬ್ಲಮ್ಮು ನನಗೆ ವೀಡಿಯೋ ಮಾಡೋದಕ್ಕೆ. ಸೊ ಸ್ವೆಟರ್ ಎಲ್ಲ ವೇರ್ ಮಾಡ್ಕೊಂಡಿದ್ದೀನಿ. ಯಾಕೆಂದರೆ ಸ್ವಲ್ಪ ಚಳಿ ನಾನು ಅಷ್ಟು ಯೂಸ್ ಮಾಡಲ್ಲ ಸ್ವೆಟರ್ನ. ಏನಕ್ಕೆ ಅಂತಂದರೆ ನನಗೆ ಅದೇನು ಎಲ್ಲ ಏನು ಚಳಿ ಅಂತ ಅಂತೀರ, ನಂಗೆ ಸ್ವಲ್ಪ ಸೆಕೆ ಥರನೇ ಫೀಲ್ ಆಗುತ್ತೆ. ಇವಾಗಲೂ ಕೂಡ ನನಗೇನು ಅಷ್ಟೊಂದು ಚಳಿ ಆಗ್ತಿಲ್ಲ, ಬಟ್ ಮಳೆ ಹೋಗ್ತಿದೆ ಅಲ್ವಾ, ಸೊ ಅದಕ್ಕೆ ಸ್ವೆಟರ್ನ ವೇರ್ ಮಾಡ್ಕೊಂಡಿದ್ದೀನಿ. ನೋಡಿ ಹಿಂಗೆ ಫುಲ್ಲು ರೌಂಡ್ ಹೊಡಿತಾಳೆ. ಮತ್ತು ಸಾಕ್ಸ್ ಹಾಕಿದ್ರೆ ಸಾಕ್ಸ್ ಎಲ್ಲ ಬಿಚ್ಕೊಳ್ಳೋದು ಎಲ್ಲನೂ ಮಾಡ್ತಾಯಿದೆ. ಒಂಚೂರು ನೀಟಾಗಿ ಒಳ್ಳೆ ಬುದ್ಧಿ ಕಲ್ತಿಲ್ಲ ಇದು. ಸುಬ್ಬು ಬಾಯ್ ಮಾಡು, ಇಲ್ಲಿ ಬಂಗಾರಿ ಬಾಯ್ ಮಾಡು. ಪಾಪ ನೋಡಿ ಇಲ್ಲಿ ಫುಲ್ಲು ರೌಂಡ್ ಹಾಕ್ಕೊಂಡು ಆಟ ಆಡ್ತಾ ಇರ್ತಾಳೆ. ಇವಾಗ ನಮ್ಮ ಪಾಪಗೆ ಡ್ರೈ ಫ್ರೂಟ್ಸ್ ತಿನ್ನಿಸ್ಬೇಕು ಅಂತ ಅಂದರೆ ಅವಳಿಗೆ ಮಾರ್ನಿಂಗ್ ತಿನ್ನಿಸಿರಲಿಲ್ಲ. ಅಂದರೆ ಡೈಲಿ ಎದ್ದ ತಕ್ಷಣ ಮಾರ್ನಿಂಗ್ ಟೈಮ್ ಕೊಡ್ತೀನಿ, ಬಟ್ ಇವತ್ತು ಅದು ಖಾಲಿಯಾಗಿತ್ತು. ಅಂದರೆ ಪೌಡರ್ ಮಾಡ್ಕೊಂಡಿರಲಿಲ್ಲ ಅಂತ ಅಂದ್ಬಿಟ್ಟು ಬೆಳಗ್ಗೆ ಕೊಟ್ಟಿರಲಿಲ್ಲ, ಡೈರೆಕ್ಟ್ ಸರಿ ತಿನ್ನಿಸಿದೆ. ಸೊ ಅದಕ್ಕೆ ಇವಾಗ ಎದ್ದಿದ್ದಾಳಲ್ಲ, ಸೊ ಇವಾಗ ಒಂದು ಟೈಮ್ ಅದನ್ನು 1-2-3 ಸ್ಪೂನ್ ಆಗೋಷ್ಟು ಹಾಲಿಗೆ ಮಿಕ್ಸ್ ಮಾಡಿಕೊಂಡು ತಿನ್ನಿಸ್ತೀನಿ. ಸೊ ಅದನ್ನು ತಿನ್ನಿಸ್ಬೇಕು ಇವಾಗ ಅವಳಿಗೆ. ಯಾಕೆಂದರೆ ಬೆಳಿಗ್ಗೆ ಸರಿನೂ ಕರೆಕ್ಟಾಗಿ ತಿಂದಿಲ್ಲ, ನಿದ್ದೆ ಮಂಕಲ್ಲಿ, ಸೊ ಸರಿನೂ ಕರೆಕ್ಟಾಗಿ ತಿಂದಿಲ್ಲ. ಹಾಗಾಗಿ ಇವಾಗ ಡ್ರೈ ಫ್ರೂಟ್ಸ್ ತಿನ್ನಿಸ್ಬೇಕು. ಏನೋ ಯಾರನ್ನೂ ಕರಿತಾ ಇದೆಯಾ? ಬಾಯ್ ಧ್ರುವಿತಾ, ಬಾಯ್. ನೋಡಿ ನಾನು ಯಾವ ಥರ ಏನು ಮಿಕ್ಸ್ ಮಾಡ್ಕೊಂಡಿದ್ದೀನಿ ಅಂತ ನಿಮಗೆ ತೋರಿಸ್ತೀನಿ. ಏನಂತಂದರೆ ಇದು ಮಕ್ಕಳ ಹೆಲ್ತ್ಗೆ ತುಂಬಾ ಒಳ್ಳೆಯದು. ಓಕೆನಾ? ಬಾದಾಮಿ, ಗೋಡಂಬಿ, ನೀವು ಏನೇ ಖರ್ಜೂರಾಗಿರ್ಬೋದು, ದ್ರಾಕ್ಷಿ ಈ ಥರ ನೀವು ಯಾವುದನ್ನೇ ಕೂಡ ಡ್ರೈ ಫ್ರೂಟ್ಸ್ನ ಈ ಥರ ಪೌಡರ್ ಮಾಡ್ಕೊಂಡು ಇಟ್ಕೊಂಡ್ರೆ ಈ ಥರ ತಿನ್ನಿಸ್ಬೋದು. ನೋಡಿ ಈ ಥರ ಅಂದರೆ ತೀರಾ ನೋಡಿ ಈ ಥರ ನಮ್ಮ ಪಾಪ ಕೈ ಹಾಕ್ಬಿಟ್ಟೆಲ್ಲ ಇದು ಮಾಡಿಬಿಟ್ಲು. ಈ ಥರ ಇರಬೇಕು. ಓಕೆನಾ? ತೀರಾ ಗಟ್ಟಿನೂ ಇರಬಾರ್ದು, ತೀರಾ ತೆಳುವು ಇರಬಾರ್ದು. ನೋಡಿ ಗೈಸಿಲಿ ಇದು ನೋಡ್ಬಿಟ್ರೆ ಫುಲ್ ಖುಷಿ ಆಯ್ತಾಳೆ. ನಿನಗೆ ತಾನೇ ಇದು, ಸುಮ್ಮನಿರು ತಿನ್ನಿಸ್ತೀನಿ ತಗೋ. ನೋಡಿ ಇಲ್ಲಿ ತಿನ್ಸೋದು ಸಿಕ್ಕಾಬಟ್ಟೆ ಕಷ್ಟ. ಸರಿನೇ ಆಗಲಿ ಏನೇ ಆಗಲಿ. ಕೂಚು ಅಯ್ಯೋ ಅಲ್ಲಿ ಎಲ್ಲಿಗಾಯ್ತು, ಇಡಿ ಕೂಚು ಬಂಗಾರಿ. ಮಾಡು ಹಿಂಗೇನೆ. ಅವಳನ್ನು ಏನಂದ್ರೆ ಇನ್ನೊಂದು ಎತ್ಕೊಂಡು ತಿನ್ನಿಸ್ಬೇಕು, ಅದಕ್ಕೋಸ್ಕರ ಆ ಥರ ಅಂದರೆ ಅವಳಿಗೆ ಎತ್ಕೊಂಡು ತಿನ್ನಿಸಿ ಅಭ್ಯಾಸ ಮಾಡಿಬಿಟ್ಟಿದ್ದೀನಿ. ಸೊ ಹಾಗಾಗಿ ಕೂತ್ಕೊಂಡು ಸ್ವಲ್ಪ ತಿನ್ನಲ್ಲ ವಯಸ್ಸು. ಹಿಂಸೆ ಅಂದರೆ ಹಿಂಸೆ. ಅಂದರೆ ಅವಾಗ ಏನಾಗ್ತಿತ್ತು ಅಂದರೆ ಸ್ವಲ್ಪ ದಿನ ಅವಳು ಹಿಟ್ಟೇನು ತಿಂತಿರ್ಲಿಲ್ಲ. ಓಕೆನಾ? ಸೊ ಅಂದರೆ ಕರೆಕ್ಟಾಗಿ ತಿಂತಿರ್ಲಿಲ್ಲ. ಅವ್ನು 4 ತುತ್ತು ತಿನ್ನೋದು, ಮತ್ತು ಕುಚ್ಚು ಬಂಗಾರಿ ತಿನ್ನಿಸ್ತೀನಿ, 4 ತುತ್ತು ತಿನ್ನೋದು ಬಿಡೋದು ಈ ಥರ ಮಾಡ್ತಿದ್ಲು. ಹಾಗಾಗಿ ನಾನು ಏನು ಮಾಡಿದೆ ಅಂದರೆ ಸ್ವಲ್ಪ ಎತ್ಕೊಂಡು ಓಡಾಡಿಕೊಂಡು, ಅಂದರೆ ಇವಾಗ ಹೊರಗಡೆ ಏನೇನಾದ್ರೂ ಅಂದರೆ ಹೊರಗಡೆ ಕರ್ಕೊಂಡು ಹೋಗ್ತಿರ್ಲಿಲ್ಲ, ಮನೆ ಒಳಗಡೆ ತೋರಿಸ್ಕೊಂಡು ಏನಾದರೂ ತಿನ್ಸಕ್ಕೆ ಟ್ರೈ ಮಾಡೋಣ ಅಂತ ಅಂದ್ಕೊಂಡು ಅವಾಗ ಎತ್ಕೊಂಡು ತಿನ್ನಿಸ್ತಾ ಇದ್ದೆ. ಅದನ್ನೇ ಅಭ್ಯಾಸ ಆಗಿಬಿಟ್ಲು ಹಂಗೆ ತಿನ್ನಿಸ್ತಾ ಇವಾಗಂತೂ ಕೂತ್ಕೊಂಡು ತಿನ್ನೋದೇ ಇಲ್ಲ, ಅಪರೂಪ ಕೂತ್ಕೊಂಡು ತಿನ್ನೋದು. ಸೊ ಅವಳೆ ಮೂಡ್ ಚೆನ್ನಾಗಿದ್ದಾಗ ಮಾತ್ರ ಕೂತ್ಕೊಂಡು ತಿನ್ನೋದು ಗೈಸ್. ಇಡಿ ಅಂದರೆ ಇದನ್ನು ಮಾರ್ನಿಂಗ್ ಟೈಮ್ ಖಾಲಿ ಹೊಟ್ಟೆಗೆ, ಅಂದರೆ ಪಾಪು ಇವಾಗ ನೀವು ಎದ್ದ ತಕ್ಷಣ ಒಂದೊಂದು ಸಲ ಫೀಡ್ ಮಾಡಿರ್ತೀರಲ್ವ, ಸೊ ಅದಾದಮೇಲೆ ನೆಕ್ಸ್ಟ್ ಇದನ್ನು ಕೊಡಬೇಕು. ಅಂದರೆ ನಾವು ಸರಿ ತಿನ್ಸೋದಕ್ಕಿಂತ ಮುಂಚೆನೇ ಕೊಟ್ಟರೆ ಒಳ್ಳೇದು. ಇದನ್ನು ನಾನು ಹಂಗೇ ಕೊಡೋದು, ಬಟ್ ಇವಾಗ ಸ್ಕಿಪ್ ಆಯಿತು, ಅದೇ ಪೌಡರ್ ಮಾಡ್ಕೊಂಡಿರಲಿಲ್ಲ. ಹಾಗಾಗಿ ಇವಾಗ ಅದನ್ನು ಕೊಡ್ತಾಯಿದ್ದೀನಿ. ಇವಾಗ ಆಲ್ರೆಡಿ ಟೈಮು 12 ಗಂಟೆ ಆಗಿದೆ. ಬೆಳಗ್ಗೆ ಸರಿನೂ ಕರೆಕ್ಟಾಗಿ ತಿಂದಿಲ್ಲಲ್ವ, ಸೊ ಬ್ಯಾಲೆನ್ಸ್ ಆಗುತ್ತೆ ಅಂತ ಅಂದ್ಬಿಟ್ಟು ಇದನ್ನು ತಿನ್ನಿಸ್ತಾ ಇದ್ದೀನಿ. ಮತ್ತೆ ಒಂದು 3 o'clock ಅಥವಾ 2:30 ಆ ಥರ ನನಗೆ ಮತ್ತೆ ಮಧ್ಯಾಹ್ನಕ್ಕೆ ಊಟ ಮಾಡಿಸ್ತೀನಿ. ಪಾಪು
ಏನಂತ ಅಂದರೆ ಒಬ್ಬೊಬ್ರು ಏನು ಗೊತ್ತಾ, ನನಗೆ ನನ್ನ ವಿಡಿಯೋಗೆ ಕಮೆಂಟ್ ಮಾಡಿದ್ದಾರೆ. ನನ್ನ ವಿಡಿಯೋಗೆ ಕಮೆಂಟ್ ಮಾಡಿದ್ದಾರೆ, ನಮ್ಮ ಪಾಪುನೂ ನಿಮ್ಮ ಥರ ಅಂದರೆ ನಿಮ್ಮ ಪಾಪು ಥರ ತೀರಾ ಸ್ವಲ್ಪ ಸಣ್ಣ ಇದೆ ಅಂತ ಅಂದ್ಕೊಂಡು ಕಮೆಂಟ್ ಮಾಡಿದ್ದೀರಾ. ಸೊ ಏನಂತಂದರೆ ಸಣ್ಣ ಇರೋರು ಏನಕ್ಕೆ ಭಯ ಪಡ್ಕೊತೀರಲ್ವಾ? ಹೌದು, ನಮಗೂ ಇವಾಗೆಲ್ಲ ಇವಾಗೆಲ್ಲ ಏನಂತಂದರೆ ತುಂಬ ಗುಂಡುಗೆ ಇರ್ತಾರಲ್ವ ಮಕ್ಕಳು, ಅವ್ರನ್ನ ನೋಡಿದಾಗ ಅನಿಸುತ್ತೆ, ಓ ನಮ್ಮ ಪಾಪು ವೆಯ್ಟ್ ಕಡಿಮೆ ಇದೆಯಲ್ವಾ, ಸಣ್ಣ ಇದೆಯಲ್ವಾ ಅಂತ ಅನಿಸುತ್ತೆ. ಬಟ್ ನಾನು ಏನಂತಂದರೆ, ನಾನು ಇವಾಗ ಯಾರು ಏನು ಹೇಳಿದ್ರು ಅಷ್ಟು ತಲೆಗೆಡಿಸ್ಕೊಳ್ಳಲ್ಲ. ಏನಕ್ಕೆ ಅಂತಂದರೆ ಪಾಪುಗಳು ತುಂಬ ತೆಳ್ಳವಾಗಿದ್ರು ಏನು ಪ್ರಾಬ್ಲಮ್ ಅದರಲ್ಲಿ ಏನಿಲ್ಲ. ಏನಂದರೆ ಅವ್ರ ಹೆಲ್ತು ಚೆನ್ನಾಗಿರ್ಬೇಕು ಅಷ್ಟೇ, ಯಾವುದು ಏನೂ ಆಗದೆ ಇರೋ ಥರ ಹೆಲ್ತು ತುಂಬಾ ಚೆನ್ನಾಗಿದ್ದರೆ ಅದರಲ್ಲಿ ಏನು ಸಣ್ಣ ದಪ್ಪ ಅನ್ನೋದೇನು ಮ್ಯಾಟರ್ ಆಗಲ್ಲ. ಸೊ ಭಯ ಪಡಬೇಡಿ. ಏನು ವೆಯ್ಟ್ ಕಡಿಮೆ ಇದೆ ಅಂತಂದರೆ ಅವು ಬೆಳೀತಾ ಮಕ್ಕಳು ಇವಾಗ ಹುಟ್ಟಿದಾಗ ಇಷ್ಟೇ ದಪ್ಪ ಇದ್ರು ಮಕ್ಕಳು ಸ್ವಲ್ಪ ಅವರು ದೊಡ್ಡವರಾಗ್ತಾ ವೆಯ್ಟ್ ಲಾಸ್ ಆಗೇ ಆಗ್ತಾರೆ. ಓಕೆನಾ? ಎಷ್ಟೊಂದು ಮಕ್ಕಳನ್ನ ನೋಡಿರ್ತೀವಿ ನಾವೇ, ನಮ್ಮ ಸುತ್ತಮುತ್ತ ಇದ್ದೇ ಇರ್ತಾರೆ. ಸೊ ಸಣ್ಣ ಆಗ್ತಾ ಬರ್ತಿರ್ತಾರೆ. ಸೊ ಸಣ್ಣ ಇದ್ದು ಮಕ್ಕಳು ಬೆಳೀತಾ ಸ್ವಲ್ಪ ಗೇನ್ ಆಗ್ತಾರೆ. ಅಂದರೆ ಈ ಥರ ಇರುತ್ತೆ ಅಲ್ವಾ. ಹಾಗಾಗಿ ಜಾಸ್ತಿ ಯೋಚನೆ ಮಾಡಬಾರ್ದು ಅದ್ರ ಬಗ್ಗೆ. ವೆಯ್ಟ್ ಇದೆ ಅದೇ ಸಣ್ಣ ಇದೆ ಅಂತ ಅಂದ್ಕೊಂಡು ಚುರುಕಾಗಿದ್ದಾವ ಮಕ್ಕಳು, ಸೊ ಎಲ್ಲನೂ ಬೇಗ ಅರ್ಥ ಮಾಡ್ಕೊಳ್ತಾವ, ಅಂದರೆ ತುಂಬ ಫಾಸ್ಟ್ ಇದ್ದಾವೆ ಅನ್ನೋದು ಅಷ್ಟೇ ಮ್ಯಾಟರ್ ಆಗುತ್ತೆ. ಅದನ್ನು ಮಾತ್ರ ಯೋಚನೆ ಮಾಡಬೇಕು. ವೆಯ್ಟ್ಗೆ ಹಾಗೆ ಆಗ್ತಾರೆ ಅಲ್ವಾ, ಅವ್ರೇನು ಹಿಂಗೆ ಇರಲ್ಲ, ಬೆಳೀತಾ ಇರ್ತಾರೆ. ಸೊ ಅವ್ರಿಗೆ ಏಜ್ ಆಗ್ತಾನೆ ಇರ್ತಾರಲ್ವ. ಇನ್ನೂ ಪುಟ್ಟು ಪಾಪು ಅಲ್ವಾ, ಅದಕ್ಕೇ ನಾನು ನಿಮ್ಮ ಥರನೇ ಅಯ್ಯೋ ನಮ್ಮ ಪಾಪು ಸಣ್ಣ ಇದೆಯಲ್ಲ ಫಸ್ಟು ಸ್ಟಾರ್ಟಿಂಗ್ ಹಂಗೆ ಅಂದ್ಕೊಳ್ಳುವೆ. ನನ್ನ ಹಸ್ಬೆಂಡ್ ಅವಾಗ ಹೇಳೋರು, ಇದ್ರೆ ಇರಲಿ ಬಿಡು, ಹಂಗೇ ಇರಲಿ, ಆರೋಗ್ಯವಾಗಿರ್ಬೇಕು ಅಷ್ಟೇ, ಹೆಲ್ತಿಯಾಗಿ ಫಾಸ್ಟಾಗಿರಲಿ, ನನ್ನ ಮಗಳು ಹೆಂಗಿದ್ದಾಳೆ ಹಂಗೆ ಇರಲಿ ಅಂತ ಅಂದರು. ಅವ್ರು ಇವತ್ತಿನವರೆಗೂ ಅದೇ ಹೇಳೋದವರು. ಫುಲ್ಲು ಇಲ್ಲಿಗೆಲ್ಲ ಮಾಡ್ಕೊತಾಳೆ. ನಿಮಿಷ ತೋರಿಸ್ತೀನಿ, ಮಾಡ್ಕೊಂಡು ತಿಂತಾಳೆ ಅಂತ. ಛೀ ಗಬಿ 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 ಹೆಂಗೆ ಮಾಡ್ಕೊಂಡು ತಿಂತೀನಿ ಎಲ್ಲ ನೀನು. ಸೊ ಅಂದರೆ ಬೇಗ ಅವಾಗ ಬಾಯ್ ಮಾಡು ಧ್ರುವಿ, ಬಾಯ್ ಮಾಡು, ಬಾಯ್ ಮಾಡು ಬಾಯ್ ಮಾಡು, ಮಾಡ್ತೀಯಲ್ಲ. ಸೊ ಅವಳು ಏನಂತಂದರೆ ಇಲ್ಲಿ ಮನೆ ಒಳಗಡೆ ಇದ್ದಾಗ ಮಾಡಲ್ಲ ಗೈಸ್, ಬಾಯಿ ಮಾಡ್ತಾಳೆ. ಬಟ್ ಯಾರು ಹೊರಗಡೆ ಹೋಗ್ತಾ ಇದ್ದರೆ ಅವ್ರಿಗೆ ಬಾಯಿ ಮಾಡ್ತಾಳೆ. ಈ ಥರ ನಾವು ಮಾಡ್ತೀರ, ಅವಳು ಬಾಯಿ ಮಾಡ್ತಾಳೆ. ಅಂದರೆ ಸ್ವಲ್ಪ ಏನಂತಂದರೆ ಇವಾಗ ನಾನು ನೋಡಿರೋ ಪ್ರಕಾರ ಬೇರೆ ಮಕ್ಕಳಿಗೆ ಅಂದರೆ ಸ್ವಲ್ಪ ನೋಡಿರ್ತೀನಲ್ವ, ಅದಕ್ಕೋಸ್ಕರ ನನ್ನ ಮಗಳು ಸ್ವಲ್ಪ ಫಾಸ್ಟ್ ಇದ್ದಾಳೆ, ಏನು ಪ್ರಾಬ್ಲಮ್ ಇಲ್ಲ. ನನಗೆ ವೆಯ್ಟು ಅಂದರೆ ಕಡಿಮೆ ಇರೋದೆಲ್ಲ ಏನು ಪ್ರಾಬ್ಲಮ್ ಇಲ್ಲ. ಬಟ್ ಹೆಲ್ತಿಯಾಗಿದ್ದಾಳಲ್ವ, ಅದೊಂದೇ ಖುಷಿ ನನಗೆ. ಸೊ ಫೈನಲಿ ನನ್ನ ಮಗಳಿಗೆಲ್ಲ ತಿನ್ಸಾಯ್ತದು ಡ್ರೈ ಫ್ರೂಟ್ಸ್ದು. ಅಂದರೆ ಸ್ವಲ್ಪ ಹೊತ್ತು ಬಿಟ್ಟು ಊಟ ಮಾಡಿಸ್ತೀನಿ. ಇವಾಗ ನಮ್ಮ ದೊಡ್ಡಮ್ಮನವ್ರು ಏನು ಮಾಡಿದ್ದಾರೆ ನೋಡೋಣ. ಮಧ್ಯಾಹ್ನ ಅಕ್ಕಿ ಹೊಡಿ ಕಳಿಸ್ತಾರೆ, ದಿನ ಕಾಳು ಒಗ್ಗರಣೆ ಮಾಡಿಲ್ಲ. ದೋಸೆ ಇಟ್ಟೈತೆ, ದೋಸೆ ಮಾಡ್ಕೊಡ್ತೀನಿ ಅಂತ ಹೇಳಿದರು. ಸೊ ಅದಾದಮೇಲೆ ಕರೆಕ್ಟಾಗಿ 2 ಗಂಟೆ ಊಟನ ಮಾಡಬೇಕು. ಇನ್ನು 12:30 2 ಗಂಟೆ ಏನಾಗಿಲ್ಲ. ಮತ್ತು ನನ್ನ ತಮ್ಮ ನನ್ನ ತಂಗಿ ಇಬ್ಬರೂ ಗೊಬ್ಬರ ಹಾಕೋಕ್ಕೆ ಅಂತ ಹೋಗಿದ್ದಾರೆ ಶುಂಠಿಗೆ. ಅವ್ರು ಬಂದಮೇಲೆ ವಿಡಿಯೋನ ಕಂಟಿನ್ಯೂ ಮಾಡ್ತೀನಿ. ಗೈಸ್ ಆಗ್ತಿಲ್ಲ ಗೈಸ್, ಇವಾಗ ಹೊರಗಡೆ ಹೋಗ್ಬಿಟ್ಟು ಬಂದೆ. ಸಿಕ್ಕಾಬಟ್ಟೆ ಚಳಿ ಆಗ್ತಿದೆ, ಅದಕ್ಕೆ ಸ್ಕಾರ್ಫ್ ಹಾಕ್ಕೊಂಡಿದ್ದೀನಿ. ಪಾಪ ಬಾಯಿ ಕಡೆ. ಸೊ ಏನಂತಂದರೆ ನಾನು ನಮ್ಮ ದೊಡ್ಡಮ್ಮನ ಮನೆಯಿಂದ ನಮ್ಮ ಮನೆಗೆ ಹೋಗ್ಬೇಕಾದ್ರೆ, ಅಂದರೆ ಕೆರೆಕೊಡಿಗೆ ಹೋಗ್ಬೇಕಾದ್ರೆ ಇಷ್ಟು ಐಟಮ್ಸ್ ಇದೆ. ಮತ್ತು ನಮ್ಮ ಅಮ್ಮನ ಮನೆಯಿಂದ ಮತ್ತು ನನ್ನ ಹಸ್ಬೆಂಡ್ ಊರಿಗೆ ಹೋಗ್ಬೇಕಾದ್ರೆ ಅವನ ಐಟಮ್ಗಳನ್ನ 2 ಡೇಸ್ ಬೇಕು. ಅಂದರೆ 1 ಟೈಮ್ ಅಂತೂ ತೊಗೊಂಡೋಗೋಕ್ಕಾಗಲ್ಲ, ನನ್ನ ಐಟಮ್ಸ್ ಅಷ್ಟಿದೆ. ಅಂದರೆ ನಾನು ಏನಂತಂದರೆ ಕೆಲವೊಂದನ್ನು ಪ್ರಾಡಕ್ಟ್ಗಳನ್ನ ಆನ್ಲೈನಲ್ಲೂ ಕೂಡ ಇವಾಗ ತುಂಬ ತೊಗೊಂಡಿದ್ದೀನಿ. ಓಕೆನಾ? ಊರಿಗೆ, ಅದು ನನ್ನ ಹಸ್ಬೆಂಡ್ ಮನೆಗೆ, ನಾನು ಬೆಂಗಳೂರಿಗೆಲ್ಲ ಏನಲ್ಲ, ಇಲ್ಲಿ ನನ್ನ ಹಸ್ಬೆಂಡ್ ಮನೆ ಏನಿದೆ ಅಲ್ಲಿಗೆ ತೊಗೊಂಡಿದ್ದೀನಿ. ಕೆಲವೊಂದು ಇಷ್ಟು ಅಂದರೆ ನನಗೆ ಯಾವ್ಯಾವ ಪ್ರಾಡಕ್ಟ್ ಬೇಕು, ಏನೇನು ಬೇಕು ಅದನ್ನು ತೊಗೊಂಡಿದ್ದೀನಿ. ಹಾಗಾಗಿ ಅವನ್ನೆಲ್ಲ ಇಲ್ಲೇ ಸ್ಟೋರ್ ಮಾಡಿ ಅವನು ಕೂಡ ಇಲ್ಲೇ ಇಟ್ಕೊಂಡಿದ್ದೀನಿ. ಇನ್ನು ಊರಿಗೂ ಕೂಡ ಕೊಟ್ಟು ಕಳಿಸಿಲ್ಲ ಅದನ್ನು, ಯಾಕೆಂದರೆ ನಾನು ಹೋದಾಗ ಒಟ್ಟಿಗೆ ತೊಗೊಂಡೋಗೋಣ ಅಂತ. ಸೊ ಏನಕ್ಕೆ ಅಂತಂದರೆ ಇವಾಗ ಅಲ್ಲಿ ಕೊಟ್ಟು ಕಳಿಸಿದ್ರು ಕೂಡ ಅದನ್ನು ಯಾರು ಯೂಸ್ ಮಾಡಲ್ಲ. ನಮ್ಮ ಅತ್ತೆ ಓಪನ್ ಕೂಡ ಮಾಡಿ ನೋಡಲ್ಲ ಆ ಥರ, ಅಂದರೆ ಆ ಥರನೇ ಇಡ್ತಾರೆ. ಸೊ ನಾನು ಹೋಗಿ ಆರ್ಗನೈಸ್ ಮಾಡ್ಕೋಬೇಕಲ್ವ, ಹೇಗೆ ಯಾವ್ಯಾವ ಪ್ಲೇಸಿಗೆ ಯಾವ್ಯಾವ ಇಟ್ಕೊಬೇಕು ಅಂತ. ಮತ್ತು ಇನ್ನೂ ಕೆಲವೊಂದಿಷ್ಟು ಆರ್ಡರ್ ಮಾಡಿದ್ದೀನಿ, ಅವು ಕೂಡ ಬಂದಿಲ್ಲ. ಹಾಗಾಗಿ ಎಲ್ಲನೂ ಒಟ್ಟಿಗೆ ತೊಗೊಂಡು ಹೋಗೋಣ ಹೋಗ್ಬೇಕಿದ್ರೆ. ಸುಮ್ಮನೆ ಇವಾಗ ಯಾಕೆ ಕೊಟ್ಟು ಕಳಿಸ್ಬೇಕು ಅಂತ ಅಂದ್ಕೊಂಡು ನಾವು ಕೊಟ್ಟು ಕಳಿಸಿಲ್ಲ. ಸೊ ತೋರಿಸ್ತೀನಿ ನೋಡಿ, ಈ ಥರ
ಈ ಥರದ ಒಂದು ಮಾಡಿದ್ದೀನಿ. ಇವಾಗ ಇದನ್ನೇನಕ್ಕೆ ಯೂಸ್ ಮಾಡ್ಕೊಂಡಿದ್ದೀನಿ ಅಂದರೆ ಸದ್ಯಕ್ಕೆ ಈ ಥರ ಇರಲಿ ಅಂತ ಅಂದ್ಬಿಟ್ಟು ನೋಡಿ, ಪಾಪದು ಶಿರಾಪ್ ಆಗಿರ್ಬೋದು, ಮತ್ತು ಇಲ್ಲಿ ಕ್ರೀಮು ಪೌಡರ್ ಇದನ್ನು ಕೂಡ ಇಲ್ಲಿ ಯೂಸ್ ಮಾಡ್ಕೊಂಡಿದ್ದೀನಿ. ಅಂತಂದರೆ ನಾನು ಫಸ್ಟು ನಂದು ಒಂದು ಬ್ಯಾಗ್ ಇತ್ತು, ಬ್ಯಾಗಲ್ಲಿ ಇಟ್ಕೊಂಡಿದ್ದೆ, ಅಂದರೆ ಎಲ್ಲ ಗಲೀಜಾಗಿ ಒಂದೇ ಕಡೆ ಇರಲಿ, ಎಲ್ಲರೂ ತೊಗೊಂಡೋಗ್ಬೇಕಾದ್ರೂ ಆ ಬ್ಯಾಗ್ ತೊಗೊಂಡೋಗ್ಬೋದು ಅಂತ. ಬಟ್ ಇವಾಗ ಸೊ ಇದೊಂದು ಇರಲಿ ಅಂತ ಅಂದ್ಬಿಟ್ಟು ಇದಕ್ಕೆ ಹಾಕ್ಕೊಂಡಿದ್ದೀನಿ. ಸೊ ಇದೊಂದು ಇದರಲ್ಲಿ ಬಟ್ಟೆ ನಂದು ನೋಡಿ, ಇಲ್ಲಿ ಮೇಲೆಲ್ಲ ಇದೆ. ಸೊ ಈ ಬಾಕ್ಸು ಮತ್ತು ಅಲ್ಲೊಂದು 2-3 ಐಟಮ್ಸ್ ಇದೆ. ಈ ಬ್ಯಾಗು, ಆ ಬ್ಯಾಗಿಂದೇನೋ ಐಟಮ್ಸ್ಗಳಿದೆ ಅಷ್ಟು. ಸೊ ಎಲ್ಲ ಐಟಮ್ಸ್ ನಂದೇನೆ. ಇನ್ನೂ ಕೆಲವೊಂದಿಷ್ಟು ಬಟ್ಟೆಗಳಾಗಿರ್ಬೋದು ಎಲ್ಲವೂ ಇದೆ. ಮತ್ತು ಇವಾಗ ಆರ್ಡರ್ ಮಾಡ್ಕೊಂಡಿರೋ ಕೂಡ ಬರ್ತವೆ ಎಲ್ಲ ಸೇರಿ ಒಂದಿಷ್ಟು ಪ್ರಾಡಕ್ಟ್ ಆಗುತ್ತೆ. ಸೊ ನಮ್ಮ ಹಸ್ಬೆಂಡ್ ಅಂತೂ ಹೆಂಗಪ್ಪ ತೊಗೊಂಡೋಗೋದು ಅಂತ ಅಂತಾರೆ, ಅಂದರೆ ಅಷ್ಟು ಐಟಮ್ಗಳು ಇಲ್ಲೇ ಇದೆ ನಮ್ಮ ದೊಡ್ಡಮ್ಮನ ಮನೇಲೆ. ಓಕೆನಾ, ಅಂದರೆ ಇನ್ನೊಂದು 2 months ಹೋಗಲ್ವಲ್ಲ. ಅಂದರೆ ನಾನು ಆ್ಯಕ್ಚುಲಿ ಇಲ್ಲಿ ನಮ್ಮ ಅಮ್ಮನ ಮನೇಲಿ ಇರೋದೇ ಕಮ್ಮಿ. ನಾನು ಏನು ಅಂದರೆ ಎಷ್ಟು ಇರೋದೇ ಕಮ್ಮಿ ಅಂತಂದರೆ 2 months 3 months ಇದ್ದೀನಿ ಅಷ್ಟೇ. ನಾನು ಕಂಪ್ಲೀಟ್ ಇಲ್ಲೇ ಇದ್ದೀನಿ, ಹಾಗಾಗಿ ಇಲ್ಲೇ ಎಲ್ಲ ಐಟಮ್ಸ್ ಇದೆ. ಸೊ ಹೋಗ್ಬೇಕಾದ್ರೆ ಹೇಗೆ ತೊಗೊಂಡೋಗೋದು ಅನ್ನೋದು ಕಿರ್ಚ್ತಾಳೆ, ನನ್ನ ಮಗಳು ಆಟ ಆಡ್ತಿದ್ದಾಳೆ. ಸೊ ಇನ್ನೂ ಬಂದಿಲ್ಲ ಅವರು, ನನ್ನ ತಂಗಿಯವರು ಸ್ವಲ್ಪ ಲೇಟ್ ಆಗ್ಬೋದು ಅಂತ. ನೋಡಿ, ನಾವು ಪೆಪ್ಪರ್ ಚಿಕನ್ ಮಾಡ್ತಾಯಿದ್ದೀವಿ. ನಿಮಗೂ ಬೇಕಾದರೆ ಬನ್ನಿ, ಓಕೆನಾ, ಟೇಸ್ಟ್ ಮಾಡ್ಕೊಂಡು ಹೋಗಿ ಬನ್ನಿ. ಅನಿಸುತ್ತೆ. ನಾನು ಈ ಒಂದು ವ್ಲಾಗ್ನ ಇಲ್ಲಿಗೆ ಎಂಡ್ ಮಾಡ್ತಾ ಇದ್ದೀನಿ. ಸೊ ಈ ವಿಡಿಯೋ ಇಷ್ಟ ಅಂದರೆ ಪ್ಲೀಸ್ ಒಂದು ಲೈಕ್ ಮಾಡಿ, ಶೇರ್ ಮಾಡಿ, ಕಮೆಂಟ್ ಮಾಡಿ. ಮತ್ತು ನಾನು ಯಾವುದ್ಯಾವುದು ಹೊಸ ಪ್ರಾಡಕ್ಟನ್ನು ತೊಗೊಂಡಿದ್ದೀನಿ ನಾವು ಕೂಡ ತೋರಿಸ್ತೀನಿ, ಸ್ವಲ್ಪ ವೆಯ್ಟ್ ಮಾಡಿ, ಓಕೆನಾ. ಆದಷ್ಟು ಬೇಗ ನೆಕ್ಸ್ಟ್ ವಿಡಿಯೋದಲ್ಲಿ ಸಿಗ್ತೀನಿ ಗೈಸ್. ಬಾಯ್ ಬಾಯ್.